ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನಕ್ಕೆ ಈ ರೀತಿ ಆಗ್ತಿರತ್ತೆ. ಏನು ಅಂತ ಹೇಳಿದ್ರೆ, ಈಗ ಹೊಕ್ಕಲಿರುತ್ತೆ ಅಲ್ವಾ, ಬೆಲ್ಲಿ ಬಟನ್ ಅಂತ ನಾವು ಏನು ಹೇಳ್ತೀವಿ, ಆ ಹೊಕ್ಕಲ್ ಸುತ್ತು ತುಂಬ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ನಾರ್ಮಲ್ ಆಗಿದ್ದರೆ ಪರವಾಗಿಲ್ಲ, ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಒಂದು ರೀತಿ ಸೂಜಿಯಲ್ಲಿ ಚುಚ್ಚೋ ರೀತಿ ಅಥವಾ ಪಿನ್ನಲ್ಲಿ ಚುಚ್ಚೋ ರೀತಿ ತುಂಬ ಅಂದರೆ ತುಂಬ ಪದೇ ಪದೇ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಯಾಕೆ ಈ ರೀತಿ ನೋವು ಬರುತ್ತೆ, ಏನು ಮಾಡಬೇಕು, ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈಗ ಯಾಕೆ ಈ ರೀತಿ ನೋವೆಲ್ಲ ನಿಮಗೆ ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಹೇಳಿದ್ರೆ, ಈಗ ಪ್ರತಿ ತಿಂಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಬೆಳವಣಿಗೆ ಅನ್ನೋದು ನಮಗೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಮಗು ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗ್ತಿರುತ್ತೆ, ಮಗು ಉದ್ದನೂ ಸಹ ಆಗ್ತಿರುತ್ತೆ. ಹಾಗಾಗಿ ಹೊಟ್ಟೆ ಒಳಗಡೆ ಮಗುಗೆ ಜಾಗ ಅನ್ನೋದು ಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಹೊಟ್ಟೆ ಅನ್ನೋದು ಅಂದರೆ ಯೂಟ್ರಸ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗ್ತಿರುತ್ತೆ. ಹಾಗಾಗಿ ನಮಗೆ ಮೇಲ್ಗಡೆ ಇರೋ ಚರ್ಮನೂ ಸಹ ನಮಗೆ ಸ್ಟ್ರೆಚ್ ಅನ್ನೋದು ಆಗ್ತಿರುತ್ತೆ. ಈ ರೀತಿ ಸ್ಟ್ರೆಚ್ ಆಗೋದ್ರಿಂದ ಆ ಹೊಕ್ಕಲ್ ಸುತ್ತು ನಮಗೆ ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ನಾರ್ಮಲ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಈ ನೋವು ಅನ್ನೋದು ಒಂದ್ಸಲಿ ಆದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ರೀತಿ ಹೊಕ್ಕಲ್ ಶೇಪೂ ಸಹ ಕೆಲವೊಬ್ಬರಿಗೆ ಚೇಂಜ್ ಅನ್ನೋದು ಆಗ್ತಿರುತ್ತೆ. ಕೆಲವ್ರಿಗೆ ಸಡನ್ನಾಗಿ ಹೊರಗಡೆ ಬರುತ್ತೆ, ಕೆಲವ್ರಿಗೆ ಒಳಗಡೆ ಹೋಗ್ಬಿಟ್ಟಿರುತ್ತೆ, ಇನ್ನು ಕೆಲವ್ರಿಗೆ ಅಲ್ಲಿ ಸ್ವಲ್ಪ ದೊಡ್ಡದಾಗೋ ರೀತಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇದೆಲ್ಲನೂ ನಾರ್ಮಲ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದು ನಿಮಗೆ ಸ್ಕಿನ್ ಅನ್ನೋದು ಸ್ಟ್ರೆಚ್ ಆಗೋದ್ರಿಂದ ಈ ರೀತಿ ಚೇಂಜಸ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಮತ್ತು ಇನ್ನೊಂದು ರೀಸನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ತುಂಬ ರೇರ್ ಕೇಸಸಲ್ಲಿ ಈ ರೀತಿ ಆಗ್ತಿರುತ್ತೆ. ಈಗ ನಾವು ಸ್ನಾನ ಮಾಡುವಾಗ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಆ ಸೋಪು ಕೊಳೆ ಎಲ್ಲನೂ ಹೋಗಿ ಅಲ್ಲಿ ಹೊಕ್ಕಳ ಹತ್ರ ಸೇರಿಕೊಂಡು ಆ ಕೊಳೆ ಅಲ್ಲಿ ಇರೋದ್ರಿಂದನೂ ಸಹ ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ಅದಕ್ಕೆ ಸ್ನಾನ ಮಾಡಿದಾಗ ಒಂದು ಕಾಟನ್ ಟವಲ್ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳೋದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಈ ರೀತಿ ಪೇಯ್ನ್ ಕಾಣಿಸ್ಕೊಳ್ಳುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಆದರೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಲೆಫ್ಟ್ ಸೈಡ್ಗೆ ಆರಾಮಾಗಿ ಮಲ್ಕೊಳ್ಳಿ. ಸೊ ಅದು ಸ್ಟ್ರೆಚ್ ಆಗುವಾಗ ಸ್ವಲ್ಪ ಪೇಯ್ನ್ ಅನ್ನೋದು ನಿಮಗೆ ಕಡಿಮೆ ಕಾಣಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ನಿಮ್ಗೆ ಏನಾದರೂ ಲೋಷನ್ಸ್ನ ಹೇಳಿರ್ತಾರೆ. ಅಂದರೆ ಸ್ಟ್ರೆಚ್ ಆಗುವಾಗ ಆ ಮಾರ್ಕ್ಸು ಮತ್ತು ಆ ಇರಿಟೇಷನ್ ಆಗದೆ ಇರೋದಕ್ಕೆ ಏನಾದರೂ ಕ್ರೀಮ್ ಹೇಳಿದರೆ ಅದನ್ನು ನೀವು ಅಪ್ಲೈ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಮನೇಲೂ ಸಹ ನೀವು ಆಯಿಲನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಬೋದು. ಕೊಬ್ಬರಿ ಎಣ್ಣೆ ಅಥವಾ ಈ ಕ್ಯಾಸ್ಟ್ರ್ ಆಯಿಲ್ ಅಂದರೆ ಹರಳೆಣ್ಣೆ ಅಂತ ಹೇಳ್ತಾರಲ್ವ, ಇದು ಇಲ್ಲಾಂದರೆ ಆಲಿವ್ ಆಯಿಲ್, ಈ ಎಲ್ಲ ಎಣ್ಣೆನೂ ನೀವು ಅಪ್ಲೈ ಮಾಡ್ಕೊಬೋದು. ಮತ್ತು ಹೊರಗಡೆ ಬಂದಿದ್ದರೆ ನಿಮಗೆ ಬೆಲ್ಲಿ ಬಟನ್ ಏನಾದರೂ ತುಂಬ ಟೈಟಾಗಿ ಡ್ರೆಸ್ಸಸ್ ಹಾಕೋದಕ್ಕೆ ಹೋಗಬೇಡಿ. ಆದಷ್ಟು ಕಾಟನ್ ಡ್ರೆಸ್ಸಸ್ಸು ಪ್ರಿಫರ್ ಮಾಡೋದು ಒಳ್ಳೆಯದು. ಮತ್ತು ನೀವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಹೊಕ್ಕಲ್ ಸುತ್ತು ತುಂಬ ಊತ ಬಂದಿದೆ ಮತ್ತು ಅದರಿಂದ ನೀರು ಏನಾದರೂ ಒಂದು ರೀತಿ ಹೊರಗಡೆ ಬರ್ತಿದೆ ಅಂದರೆ ಗೀವ್ ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಏನಾದರೂ ಹೊರಗಡೆ ಬರ್ತಿದೆ ಅಂತ ಹೇಳಿದಾಗ ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳೋದು ಬೆಸ್ಟು. ಏನಾದರೂ ಅಲ್ಲಿ ಇನ್ಫೆಕ್ಷನ್ಸ್ ಆಗಿದ್ದರೆ ಅವರು ಚೆಕ್ ಮಾಡಿ ನಿಮಗೆ ಹೇಳ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಹ್ಯಾಪಿ ಪ್ರೆಗ್ನೆನ್ಸಿ.